ನನ್ನ ಹೆಸರು ಡಾಕ್ಟರ್ ಸತ್ಯಮೂರ್ತಿ ಅಂತ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಂಜುಳಾ ಮೇಡಮ್ ಅವರು ವಹಿಸಿರ್ತಾರೆ. ಬಹಳ ಸಂತೋಷದ ಒಪ್ಪಿಕೊಂಡಿದ್ದೀನಿ. ಈಗೇನಪ್ಪ ಅಂತಂದ್ರೆ ಕವಿಗೋಷ್ಠಿ ಅಧ್ಯಕ್ಷ ನಾನು ಕವಿತೆ ವಾಚನ ಮಾಡ್ಕೊಡ್ತೀನಿ. ಮತ್ತೆ ಕವಿಗೋಷ್ಠಿಯ ಭಾಷಣವನ್ನು ಎದುರು ಮಾತಾಡ್ತೀನಿ. ಎಲ್ಲರೂ ನಾನು ಒಪ್ಕೊಂಡಿದ್ದಾರೆ. ಈಗ ಎಲ್ಲರೂ ತಾಯಿ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಕವಿಗಳು ತಾಯಿಯಲ್ಲಿ ಬೇಕಾಗಿದ್ರು. ತಾಯಿ ಬಗ್ಗೆನೇ ಕವಿತೆಯಲ್ಲಿ ಎಷ್ಟು ಜನ ವಾಸ ಮಾಡಿದ್ದಾರೆ. ಯಾವ ವ್ಯಕ್ತಿ ಇಲ್ಲ ಎಲ್ಲರೂ ಒಬ್ಬೊಬ್ಬರು ದೀರ್ಘವಾಗಿ ಕವಿತೆಗಳನ್ನು ವಾಚನ ಮಾಡಿದ್ದಾರೆ. ಅವ್ರಿಗೆ ಎದುರಲ್ಲಿ ಮತ್ತು ಕನಿಷ್ಠ ತಾಯಿ ಬಗ್ಗೆ ನಾನು ಎರಡು ಮಾತಾಡ್ತೀನಿ. ಯಾಕೆಂದ್ರೆ ತಾಯಿ ಬಗ್ಗೆ ಕವಿ ಹೇಳ್ತಾರೆ, ನನ್ನ ಜನನಿ ನಿನ್ನ ಜನನಿ ಎಂಬ ವೇದ ಸಲ್ಲದು ಅವಳು ಜನರ ಕೋಟಿ ಕೋಟಿ ಜೀವ ಜನ್ಮ ದಾತೆಯು. ನಮ್ಮ ತಾಯಿ ನಿನ್ನ ತಾಯಿ ಅಂತ ಭೇದ ಭಾವ ಇಲ್ಲ. ಅವಳು ಜನರ ಜೀವ ಜನ್ಮ ದಾತೆ. ಜೀವಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ದಾತೆ ಆ ತಾಯಿ ಗ್ರೇಟ್ ಅಂತ ಹೇಳ್ತಾರೆ. ಹಾಗೆ ಈ ತಾಯಿ ಪ್ರೀತಿ ಅನ್ನೋದು ಏನು ಸಮುದ್ರದ ನೀರಿರ್ತಾರ ಮತ್ತೆ ಆಕಾಶವನ್ನ ಎಲ್ಲಿ ನೀವು ಎಲ್ಲಿ ಹುಟ್ಟಕ್ಕಾಗುತ್ತಾ? ಸಮುದ್ರದಲ್ಲಿ ಸ್ಟೀಲ್ ನಾವು ಗೆಸ್ ಮಾಡೋಕ್ಕಾಗುತ್ತಾ? ಅಗಣಿತ ಅದು ಲೆಕ್ಕಾಚಾರ. ಹಾಗೆ ಈ ತಾಯಿ ಪ್ರೀತಿ ಹೇಳ್ತಕ್ಕಂಥದ್ದು ತಂದೆ ಸತ್ರೆ ಮಕ್ಕಳು ಅರ್ಧ ಮಾಡ್ತೀವಿ, ತಾಯಿ ಸತ್ರೆ ಪ್ರೀತಿ ತಪ್ಪೆ ಆಗ್ತದೆ. ಹಾಗಾಗಿ ಈ ತಾಯಿ ಪ್ರೀತಿಯಿಂದ ಯಾರು ವಂಚಿತರಾಗಿರ್ತಾರೆ, ತಾಯಿಯ ಪೂಜೆಯಿಂದ ಯಾರು ವಂಚಿತರಾಗಿರ್ತಾರೆ ಅವ್ರನ್ನೇ ಅನಾಥ ಮಾಡ್ತಕ್ಕಂಥದ್ದು. ಹಾಗಾಗಿ ತಾಯಿ ಪ್ರೀತಿ ಹೇಳ್ತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯ. ಈಗ ನೋಡಿ, ಒಬ್ಬ 90 ವಯಸ್ಸಾಗಿದೆ, 90 ವರ್ಷ ಆಗಿದೆ, ಅವ್ರು ಈಗಲೂ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ಲ ಇದ್ದಾರೆ. ಆದ್ರೆ ಅವರು ಈಗೂ ನಮ್ಮ ಅಮ್ಮ ಅಂದ್ರೆ ಮಕ್ಕಳಿಂದ ಹೆಣ್ಮಕ್ಳಿದ್ದಾರೆ, ಗಂಡ್ಮಕ್ಳಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೂ ಅಮ್ಮನ ನೆನಪು ಈಗ ಅವ್ರು ಮಾಡ್ತಾರೆ. ಪ್ರತಿಯೊಬ್ಬರು ಸಹ ಅಮ್ಮನ ನೆನಪು ಮಾಡ್ತಾರೆ. ಹಾಗಾಗಿ ನಾನು ಒಂದೇ ಎರಡೆರಡು ಮಾತಾಡ್ಬಿಟ್ಟು ನನ್ನ ಅಧ್ಯಕ್ಷತೆ ಮಾಡ್ಬಿಟ್ಟಿದೆ. ಮಾತಾಡ್ಬಿಟ್ಟು ನನ್ನ ಲಾಸ್ಟ್ ಕವಿತೆಯನ್ನು ಹೋಗ್ಬಿಡ್ತೀನಿ. ನಿಸ್ವಾರ್ಥ ಹಾಗೂ ಕವಿತೆ ಯಾಕೆ ಆಗಬೇಕು, ಸಾಹಿತ್ಯ ಯಾಕೆ ಬೇಕು ಅಂತಂದ್ರೆ ನಿಸ್ವಾರ್ಥ ಹಾಗೂ ಸಮಾಜಮುಖಿಯಾದ ಸಾಹಿತ್ಯವು ಇಡೀ ಸಮಾಜದ ಬದಲಾವಣೆಯನ್ನು ತರಬಹುದು ಎಂದಾದ್ರೆ ಸಾಹಿತ್ಯಕ್ಕೆ ಜನರನ್ನು ಹಿಡಿದಿಡುವ ಶಕ್ತಿ ಇರುವುದು ಅತಿಶಯೋಕ್ತಿ ಅಂತ ಹೇಳ್ಬೋದು. ಕವಿ ಹಾಗೂ ಸಾಹಿತ್ಯವು ಸಮಾಜದಲ್ಲಿ ಯಾಕಪ್ಪ ಇರ್ತದೆ ಅಂತಂದ್ರೆ ಒಡೆದು ಹೋಗುತ್ತಿರುವ ಸಮಾಜವನ್ನು ಬೆಸೆಯುವ ಕೃತಿಗಳನ್ನು ಕವಿಯನ್ನು ಸಾಹಿತ್ಯ ಇರ್ತಾರೆ. ಉದಾಹರಣೆಗೆ ವಿಚ್ಛೇದನ ಕೋರ್ಟ್ ಹೋದಾಗ ಕೋರ್ಟ್ ಏನಿರ್ತಾರೆ ಫಸ್ಟ್ ನೀವು ಮಧ್ಯಸ್ಥಿತ ಸೆಂಟರ್ ಬರ್ತಪ್ಪ ಅಂತದ ಮಧ್ಯಸ್ಥಿತ ಸೆಂಟ್ರಲ್ಲಿ ಅವರು ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡೋದು ಕೋರ್ಟ್. ಅದೇ ರೀತಿಯಲ್ಲಿ ಕವಿಗಳು ಸಾಹಿತ್ಯಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಏನು ಒಡೆದು ಹೋಗುತ್ತಿರುವ ಸಮಾಜವನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಕವಿ ಮತ್ತು ಸಾಹಿತ್ಯ ಮತ್ತು ಕವಿಗೆ ತಾಕತ್ತು ಅಂತ ಹೇಳೋದಕ್ಕೆ ಬಯಸಿದೆ. ಹಾಗಾಗಿ ಸಮಾಜದ ಅನುಕೂಲಗಳ ಸ್ಥಿತಿ ಸಮಾಜಗಳ ನಿರ್ಮಾಣ ಮಾಡುವ ಜವಾಬ್ದಾರಿ ಕವಿ ಮತ್ತು ಸಾಹಿತ್ಯಗಳ ಬೇರಿದೆ. ಸುಮ್ಮನೆ ಕವಿತೆ ವಾಚನ ಮಾಡೋದಲ್ಲ, ಕವಿತೆ ಆಗಿರ್ಬೇಕು, ಸಾಹಿತ್ಯ ಆಗಿರ್ಬೇಕು ಅಂತಂದ್ರೆ ಮೇಲುಕೀಳು ಭೇದ ಭಾವವನ್ನು ಅಳಿಸಿ ಮನುಷ್ಯ ಜಾತಿ ಕಾನೂನೇ ಹೊರ ಎಂಬ ಕಂಪನ ಆಶಯವನ್ನು ಕವಿಗಳು ಈಡೇರಿಸುವ ಕೆಲಸವನ್ನು ಮಾಡಬೇಕಿದೆ. ಕಾನೂನು ಕಟ್ಟಳೆಗಳು ಇರುವುದು ಸಹಜ, ಆದ್ರೆ ಸಮಾಜವನ್ನು ಅನುಸರಿಸಬೇಕು. ಕಾನೂನು ಕಟ್ಟಳೆಗಳನ್ನ ಪ್ರತಿಯೊಬ್ಬರು ಸಮಾಜವನ್ನು ಅನುಸರಿಸಬೇಕು, ಸಮಾಜ ಅನುಸರಿಸಬೇಕು, ಇವು ಮ್ಯಾಂಡೇಟರಿ. ಆದ್ರೆ ಮನುಷ್ಯತ್ವ ಅಂತಕ್ಕಂಥದ್ದು ಕಾನೂನಿನ ಮೇಲಿರ್ತಕ್ಕಂಥ ಒಂದು ಹಂತ. ಆ ಮನುಷ್ಯತ್ವವು ಒಳ್ಳೆಯ ಸಾಹಿತ್ಯ ಓದುವ ಮೂಲಕ ಪ್ರತಿಯೊಬ್ಬರನ್ನು ಹೊರಹೊಮ್ಮಬೇಕಿದೆ. ಆಗ ಮಾತ್ರ ಸುಂದರ ಸಮಾಜ ನಿರ್ಮಾಣ ಮಾಡಲು ಸಹಕಾರಿಯಾಗ್ತದೆ. ದ್ವೇಷವನ್ನು ಮರೆಸಿ ಪ್ರೀತಿಯನ್ನು ಹರಡಿಸುವ, ಬಹುವಾದವನ್ನು ಹರಿಸಿ ಜಾತ್ಯತೀತ ಹಾಗೂ ಸಮಾಜವನ್ನು ಹುಟ್ಟುಹಾಕುವ, ಜಾತ್ಯತೀತವನ್ನು ಹೋಗಲಾಡಿಸಿ ಮನುಷ್ಯ ಜಾತಿ ವಿಶ್ವಮಾನವ ಪರಿಕಲ್ಪನೆಯ ಸಮಾಜದಲ್ಲಿ ಬಿತ್ತುವಂತಹ ಕಾರ್ಯ ರಚನಾತ್ಮಕ ಸಾಹಿತ್ಯ ಹಾಗೂ ಕವಿತೆಗಳಿಂದ ಆಗಬೇಕಿದೆ. ಈ ದಿಸೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಜರುಗಬೇಕಿದೆ. ಈ ರೀತಿಯಲ್ಲಿ ಡಾಕ್ಟರ್ ಮಂಜುಳಾ ಕಮಲವರಿಗೆ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಕವಿತೆಯನ್ನ ಇವತ್ತು ವಾಚನ ಮಾಡ್ತೀನಿ. ನನ್ನ ಕವಿತೆಯ ಶೀರ್ಷಿಕೆ ಪ್ರಿಯತಮೆ ಬಳ್ಳಿ. ಮನಸ್ಸಿಗೆ ಲಗೆ ಇಟ್ಟ ಚೋರಿ ಅಂದಾಗ ನಗಿರುವುದು ನನ್ನ ಮನ ಅರಿತ ಕುವರಿ, ಬಹಳ ವಸ್ತುವಿನಲ್ಲಿ ನಿಂತ ಬಂಗಾರಿ, ಸ್ಫುರದೂಪಿ ನೀರು, ರೋಮಾಂಚನದ ಬಾಳು, ಅಕ್ಕರೆಯ ಸಕ್ಕರೆ, ಸವಿಯ ಕಲ್ಲು ಸಕ್ಕರೆ, ನಿನ್ನಿಂದ ನಾ ಬಂದೆ, ನೀ ತಾಯಿ ಎಂದೆ, ನಾ ಪ್ರಪೂರ್ಣದ ಗೊಂಬೆ. ಮಂಜುಳಾ ಮೇಡಮ್ ಅವರು ಉಳಿಸಿರ್ತಾರೆ. ಬಹಳ ಸಂತೋಷ ಒಪ್ಕೊಂಡಿದೆ. ಈಗ ಏನಪ್ಪಾ ಅಂತಂದ್ರೆ
ಕವಿಗೋಷ್ಠಿಯ ಅಧ್ಯಕ್ಷ ನಾನು ಕವಿತೆ ವಾಚನ ಮಾಡ್ಬಿಡ್ತೀನಿ ಮತ್ತೆ ಕವಿಗೋಷ್ಠಿಯ ಭಾಷಣ ಒಂದು 2 ನಿಮಿಷ ಮಾತಾಡ್ತೀನಿ. 2 ನಿಮಿಷ ಬಂದಾಗ 2 ನಿಮಿಷ ಬರೋದ್ರಿಂದ ನಾನೇ ಒಂದು ಮಾಡ್ತೀನಿ ಅಂತ ಕೇಳ್ಕೊಂಡೆ, ಒಪ್ಕೊಂಡಿದ್ದಾರೆ. ಈಗ ಎಲ್ಲರೂ ತಾಯಿ ಬಗ್ಗೆ ಮಾತ್ರ ಮಾಡೋದಿಲ್ಲ, ಎಲ್ಲರೂ ಕವಿ ಬಂದಿದ್ದಾರೆ. ತಾಯಿಯ ದಿನ ಆಗಿರ್ತಾರೆ, ತಾಯಿ ಬಗ್ಗೆ ಕವಿತೆಯನ್ನು ಹೆಚ್ಚು ಜನ ವಾಚನ ಮಾಡಿದ್ದಾರೆ. ಯಾರು ಹೆಚ್ಚು ಯಾರು ಮಾಡಬೇಕು ಇಲ್ಲ, ಎಲ್ಲರೂ ಒಬ್ಬರೊಬ್ಬರು ಈಸುವಾಗೆ ಕವಿಗಳನ್ನು ವಾಚನ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಬಲಿಸ್ತಾ ತಾಯಿ ಬಗ್ಗೆ ನಾನು ಒಂದು 2 ಮಾತು ಮಾತಾಡ್ತೀನಿ. ಯಾಕೆಂತಂದ್ರೆ ತಾಯಿ ಬಗ್ಗೆ ಒಂದು ಕವಿ ಹೇಳ್ತಾರೆ, ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು, ಅವಳು ಜನರ ಕೋಟಿ ಕೋಟಿ ಜೀವ ಜನ್ಮ ದಾತೆಯು. ನನ್ನ ತಾಯಿ ನಿನ್ನ ತಾಯಿ ಅಂತ ಭೇದ ಭಾವ ಇಲ್ಲ, ಅವಳು ಜನರ ಜೀವ ಜನ್ಮ ದಾತೆ, ಜೀವಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ದಾತೆ. ಆ ತಾಯಿ ಗ್ರೇಟ್ ಅಂತ ಹೇಳ್ತಾರೆ. ಹಾಗೆ ಈ ತಾಯಿ ಪ್ರೀತಿ ಅನ್ನೋದು ಏನು ಸಮುದ್ರದ ನೀರಿನ ತರ ಮತ್ತೆ ಆಕಾಶ ತರ. ಆಕಾಶವನ್ನ ಎಲ್ಲಿ ನೀವು ಒಂದು ಎಂಡೆಂಟ ಹೇಳಕ್ಕೆ ಎಲ್ಲಿ ಹುಟ್ಟಕ್ಕಾಗುತ್ತಾ? ಸಮುದ್ರದ ನೀರಿನ ಸ್ಟ್ರೀಟು ಇದೆ ಅಂತ ನೀವು ನಾವು ಕೆಸ್ಕೊಂಡಾಗುತ್ತಾ? ಅಗಣಿತ, ಅದನ್ನ ಲೆಕ್ಕ ಹಾಕಕ್ಕಾಗಲ್ಲ. ಹಾಗೆ ಈ ತಾಯಿ ಪ್ರೀತಿ ಅಂತಕ್ಕಂಥದ್ದು ತಂದೆ ಸತ್ತರೆ ಮಕ್ಕಳು ಅರ್ಧ ತಪ್ಪಲಿ, ತಾಯಿ ಸತ್ತರೆ ಪೂರ್ತಿ ತಪ್ಪಲಿ ಆಗ್ತದೆ. ಹಾಗಾಗಿ ಈ ತಾಯಿ ಪ್ರೀತಿಯಿಂದ ಯಾರು ವಂಚಿತರಾಗಿರ್ತಾರೆ, ತಾಯಿಯ ಪೂಜೆಯಿಂದ ಯಾರು ವಂಚಿತರಾಗಿರ್ತಾರೆ ಅವರೇ ಅನಾಥರಿಸ್ತಕ್ಕಂಥವ್ರು. ಹಾಗಾಗಿ ತಾಯಿ ಪ್ರೀತಿ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯ. ಈಗ ನೋಡಿ, ಒಬ್ಬ 90 ವಯಸ್ಸಾಗಿದೆ, 90 ವರ್ಷ ಆಗಿದೆ, ಅವ್ರು ಈಗಲೂ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ಲ ಇದ್ದಾರೆ. ಆದ್ರೆ ಅವ್ರು ಈಗೂ ಅಲ್ಲ, ನಮ್ಮ ಅಮ್ಮ ಕಳ್ಸಿರ್ತಾರೆ. ಅಂದ್ರೆ ಮಕ್ಕಳಿಂದ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೂ ಅಮ್ಮನ ನೆನಪು ಈಗ ಕಾಡ್ತದೆ, ಪ್ರತಿಯೊಬ್ಬರು ಸಹ ಅಮ್ಮನ ನೆನಪು ಕಾಡ್ತದೆ. ಹಾಗಾಗಿ ನಾನು ನಾನೊಂದೇ ನೆರವೇರಿ ಮಾತಾಡ್ಬೋದು, ನನ್ನ ಅಧ್ಯಕ್ಷತೆ ಭಾಷೆ ಹೀಗೆ ಮಾಡ್ಬಿಟ್ಟಿದೆ. ಮಾತಾಡ್ಬಿಟ್ಟು ನನ್ನ ರಾಜಕೀಯ ಕವಿತೆಯನ್ನು ಓದ್ತಿದ್ದೆ. ನಿಸ್ವಾರ್ಥ ಹಾಗೂ ಕವಿತೆ ಯಾಕೆ ಆಗಬೇಕು, ಸಾಹಿತ್ಯ ಯಾಕೆ ಬೇಕು ಅಂತಂದ್ರೆ, ನಿಸ್ವಾರ್ಥ ಹಾಗೂ ಸಮಾಜಮುಖಿಯಾದ ಸಾಹಿತ್ಯವು ಇಡೀ ಸಮಾಜದ ಬದಲಾವಣೆಯನ್ನು ತರಬಹುದು. ಇಲ್ಲಾಂದ್ರೆ ಸಾಹಿತ್ಯಕ್ಕೆ ಜನರನ್ನ ಹಿಡಿದಿಡುವ ಶಕ್ತಿ ಇರುವುದು ಅತಿಶಯೋಕ್ತಿ ಅಂತ ಹೇಳ್ಬೋದು. ಕವಿ ಹಾಗೂ ಸಾಹಿತ್ಯಗಳು ಸಮಾಜದಲ್ಲಿ ಯಾಕಪ್ಪ ಇರ್ತಾರೆ ಅಂತಂದ್ರೆ, ಒಡೆದು ಹೋಗುತ್ತಿರುವ ಸಮಾಜವನ್ನ ಬೆಸೆಯುವ ಕೊಂಡಿಗಳಂತ ಕವಿ ಹಾಗೂ ಸಾಹಿತ್ಯಗಳು ಇರ್ತಾರೆ. ಉದಾಹರಣೆಗೆ ವಿಜಯದ ಭಾಷೆಯ 12 ಕೋಟಿ ಬಂದಾಗ ಕೋಟ ಏನಾಗುತ್ತೆ, ಫಸ್ಟ್ ನೀವು ಮಧ್ಯಸ್ಥಿಕೆ ಸೆಂಟರ್ ಬರಬಾರ್ದಲ್ಲ, ಮಧ್ಯಸ್ಥಿಕೆ ಸೆಂಟ್ರಲ್ಲಿ ಅವ್ರು ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಕೋಟು. ಅದೇ ರೀತಿಯಲ್ಲಿ ಕವಿ ಮತ್ತು ಸಾಹಿತ್ಯಗಳು ಏನ್ ಮಾಡ್ತಾರೆ ಅಂತಂದ್ರೆ, ಏನು ಒಡೆದು ಹೋಗುತ್ತಿರುವ ಸಮಾಜವನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಕವಿ ಮತ್ತು ಸಾಹಿತ್ಯ ಮತ್ತು ಕವಿಗೆ ಇರ್ತಕ್ಕಂಥ ತಾಕತ್ತು ಅಂತ ಹೇಳಲಿಕ್ಕೆ ನಾನು ಬಯಸಿದೆ. ಹಾಗಾಗಿ ಈ ಸಮಾಜದ ಅನುಕೂಲಗಳ ಸ್ಥಿತಿ ಸಮಾಜವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿ ಕವಿ ಮತ್ತು ಸಾಹಿತ್ಯಗಳ ಮೇಲಿದೆ. ಸುಮ್ಮನೆ ಕವಿತೆ ವಾಚನ ಮಾಡೋದಿಲ್ಲ. ಕವಿತೆ ಅಂದ್ರೆ ಯಾಗಿರ್ಬೇಕು, ಸಾಹಿತ್ಯ ಯಾಗಿರ್ಬೇಕು ಅಂತಂದ್ರೆ, ಮೇಲು ಕೀಳು ಎಂಬ ಭೇದ ಭಾವವನ್ನು ಅಳಿಸಿ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಪಂಪನ ಆಶಯವನ್ನ ಈಗಿನ ಕವಿಗಳು ಈಡೇರಿಸುವ ಕೆಲಸವನ್ನ ಮಾಡಬೇಕಿದೆ. ಕಾನೂನು ಕಟ್ಟಳೆಗಳು ಇರುವುದು ಸಹಜ, ಆದ್ರೆ ಸಮಾಜವನ್ನು ಅನುಸರಿಸಬೇಕು. ಕಾನೂನು ಕಟ್ಟಳೆಗಳನ್ನ ಪ್ರತಿಯೊಬ್ಬರು ಸಮಾಜವನ್ನು ಅನುಸರಿಸಬೇಕು, ಸಮಾಜ ಅನುಸರಿಸಬೇಕು, ಇವು ಮ್ಯಾಂಡೇಟರಿ. ಆದ್ರೆ ಮನುಷ್ಯತ್ವ ಅಂತಕ್ಕಂಥದ್ದು ಕಾನೂನಿನ ಮೇಲಿರ್ತಕ್ಕಂಥ ಒಂದು ಹಂತ. ಆ ಮನುಷ್ಯತ್ವವು ಒಳ್ಳೆಯ ಸಾಹಿತ್ಯ ಓದುವ ಮೂಲಕ ಪ್ರತಿಯೊಬ್ಬರನ್ನು ಒಳಗೊಳ್ಳಬೇಕಿದೆ. ಆಗ ಮಾತ್ರ ಸುಂದರ ಸಮಾಜ ನಿರ್ಮಾಣವಾಗಲು ಸಹಕಾರಿಯಾಗ್ತದೆ. ದ್ವೇಷವನ್ನು ಮರೆಸಿ ಪ್ರೀತಿಯನ್ನು ಹರಡಿಸುವ, ಕೋಮುವಾದವನ್ನು ಅಳಿಸಿ ಜಾತ್ಯತೀತ ಹಾಗೂ ಸಮಾಜವನ್ನು ಹುಟ್ಟುಮಾಡುವ, ಜಾತ್ಯತೀತವನ್ನು ಹೋಗಲಾಡಿಸಿ ಮನುಷ್ಯ ಜಾತಿ ವಿಶ್ವಮಾನವ ಪರಿಕಲ್ಪನೆಯ ಸಮಾಜದಲ್ಲಿ ಇರಿಸುವಂತಹ ಕಾರ್ಯ ರಚನಾತ್ಮಕ ಸಾಹಿತ್ಯ ಹಾಗೂ ಕವಿತೆಗಳಿಂದ ಆಗಬೇಕಿದೆ. ಈ ದಿಸೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಜರುಗಬೇಕಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಮಂಜುಳಾ ಗುರುರಾಜ್ ಮೇಡಮ್ಗೆ, ಮಂಜುಳಾ ಪಾಹುಕರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಕವಿತೆಯನ್ನ ಇವತ್ತು ವಾಚನ ಮಾಡ್ತಿದೆ. ನನ್ನ ಕವಿತೆಯ ಶೀರ್ಷಿಕೆ ಪ್ರಿಯತಮೆ ಬಳ್ಳಿ. ಮನಸ್ಸಿಗೆ ಲಗ್ಗೆ ಇಟ್ಟ ತೋರಿ ಅಂದಾದ ನವಿಲುಗಲಿ, ನನ್ನ ಮನವ ಅರಿತ ಕೋರಿ ಬಾಳ ವಸ್ತುವಿನಲ್ಲಿ ಇಟ್ಟ ಬಂಗಾರಿ, ಸ್ಫುರದ್ರೂಪಿ ನೀರು, ರೋಮಾಂಚನದ ಬಾನು, ಅಕ್ಕರೆಯ ಸಕ್ಕರೆ, ಸವಿಯ ಕಲ್ಲು ಸಕ್ಕರೆ, ನಿನ್ನಿಂದ ನಾ ಬಂದೆ, ನೀ ತಾಳಿ ತಾನೆಂದೆ, ನನ್ನ ಕರ್ಪೂರದ ಗೊಂಬೆ ಕರಗಿ ಹೋದೆ ನಿಂಗೆ. ತೆರೆದ ಪುಸ್ತಕ ನಾನು, ನಿನ್ನ ಬಾಣ ಸವಿಯ ಜೇನು, ನೀ ಸೂಜಿ ಮನೆಯ ಕಣ್ಣು, ನೀನಾದ ನನಗೆ ಕಣ್ಣು, ನೀನಾದ ನಾಗರವಲ್ಲಿ, ಪ್ರೀತಿಯ ಪುಷ್ಪವಲ್ಲಿ, ಬಂದು ನೋಡುವ ಕಳ್ಳಿ, ಮಾತನಾಡುವ ಬಳ್ಳಿ,
ನಾನಿಂದ ಬಿಡದ ಗೋಡೆಯ ಪಲ್ಲಿ ಈ ಚಂದುಳ್ಳ ಚೆನ್ನಿನ ಮಲ್ಲಿ ನನ್ನ ನೋವ ಅರಿತ ಬಳ್ಳಿ ನೀನಾದೆ ಕರುಳ ಬಳ್ಳಿ ಗೆಳತಿ ನೀನಾಗು ನನ್ನ ಹೆಂಡತಿ ನಿನ್ನ ಹಂದವೇ ಬಂಗಾರ ನಿನ್ನ ನೋಟವೇ ಸುಂದರ ಜೆಂಡೆಯಂತ ಶೃಂಗಾರ ನೆಲಕೆಯಂತ ಸಿಂಗಾರ ನಿನ್ನ ಮೈಯ ಬಣ್ಣ ನೆಲಗೆ ಬೇಕು ಸುಣ್ಣ ತಲೆಯ ಗುಂಗುರು ಕೂದಲು ನೋಡಲು ಒಂದು ಚೆಲುವು ನಿನ್ನ ಕೈಯ ಬಳೆಯು ಸೂರ್ಯನ ಕಿರಣದ ಗೆರೆಯು ಬಿಕ್ಕ ಯಾವ ಹೆಣ್ಣು ನನ್ನ ಬಾಳಿನ ಕಣ್ಣು ಈ ತಂದೆ ತಾಯಿಯ ಪ್ರೀತಿ ನಿನ್ನ ಮನಸ್ಸು ಎಣ್ಣೆಯ ಬತ್ತಿ ವನವೇ ಪಾತ್ರಗಿತ್ತಿ ಸದಾ ಸಾಧನೆಯ ಬಿಲ್ಲು ಹತ್ತಿ ಈ ಸೌಂದರ್ಯದ ಬಳಿ ನೀನಾದ ಮುತ್ತಿನ ಮಣಿ ರಾಜನ ರಾಣಿ ನೀನು ನನ್ನ ಬಾಳಿನ ಬೆಳಕು ನೀನು ಸ್ನೇಹಕ್ಕೆ ನೀನೇ ಸ್ಫೂರ್ತಿ ಅಂಜದ ದಿಟ್ಟಗಿತ್ತಿ ಸೂರ್ಯ ಮನೆಯ ಕಣ್ಣು ಸೂಕ್ಷ್ಮ ಸೊಲ್ಮೇಲಿ ಹೆಣ್ಣು ಜಿಂಕೆಯಂತ ಓಟ ಸೇರೋದಿಲ್ಲ ನೀ ಕೃಷ್ಣನ ಕೂಟ ವೇತನಕ್ಕೆ ನೀನೇ ಹೆಸರು ಕನ್ನಡ ನಾಡಿಗೆ ನೀನಾಗೂ ಉಸಿರು. ಧನ್ಯವಾದಗಳು ಅವಕಾಶಕ್ಕಾಗಿ ಡಾಕ್ಟರ್ ಮಂಜುನಾಥ್ ಗುರುರಾಜ್ ಮೇಡಮ್ಗೆ ಮತ್ತು ಎಲ್ಲ ಗಣ್ಯರಿಗೆ ಇಲ್ಲಿರ್ತಕ್ಕಂಥ ಸ್ವಲ್ಪ ವೀಕ್ಷಕರಿಗೆ ಆಗಿ ನನ್ನ ನೆಚ್ಚಿನ ಗುರುಗಳಾದ ಡಾಕ್ಟರ್ ಬೇರೆಗಳ ನಾಗೇಂದ್ರ ಹಿಂದೆ ಕೂತಿದ್ದಾರೆ ಅವರ ಪಾದಾರಂತಗಳಿಗೆ ನನ್ನ ಅರ್ಪಿಸ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಚಂದ್ರ ಸರ್ ಎಲ್ಲ ನನ್ನ ಆತ್ಮೀಯ ಗಣ್ಯರು ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ.